ಸೇವಂತಿ, ಈ ಬಿಂದಿಗೆಯಲ್ಲಿ 7 ನದಿಗಳ ನೀರಿದೆ. ಸರ್ವ ಪಾಪಗಳನ್ನ, ಸರ್ವ ದೋಷಗಳನ್ನ ತೊಳೆಯುವ ಪರಿಶುದ್ಧ ಈ ಗಂಗೆ. ಗಂಗೆ ಚ ಯಮುನಾ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಂ ಕುರು. ಸೇವಂತಿ, ಏನಾದ್ರೂ ಸಾಧನೆ ಮಾಡಬೇಕು ಅಂದ್ರೆ ನಾನು ಅನ್ನೋ ಅಹಂಕಾರನ ಬಿಡಬೇಕು ಮತ್ತು ನಮ್ಮೊಳಗಿನ ಶಕ್ತಿಯನ್ನ ಬಡ್ದೆಬ್ಬಿಸ್ಬೇಕು. ಈ ಶುದ್ಧವಾದ ಅರಿಶಿನ ನಿನ್ನಲ್ಲಿರೋ ಅಹಂಕಾರವನ್ನ ಸುಡ್ಲಿ. ಈ ಕುಂಕುಮ ನಿನ್ನಲ್ಲಿರೋ ಶಕ್ತಿಯನ್ನ ಎಚ್ಚರಿಸ್ಲಿ. ಇವತ್ತಿಂದ ನೀನು ಸಾಮಾನ್ಯದ ಹೆಣ್ಣಲ್ಲ. ಅನ್ಯಾಯದ ವಿರುದ್ಧ ಹೋರಾಡೋಕೆ ಅಂತ ಟೊಂಕ ಕಟ್ಟು ನಿಂತಿರುವ ಪರಾಶಕ್ತಿ ಆ ಗಂಗಾ ಮಾತೆನ ಮನಸಾರೆ ಬೇಡ್ಕೊ. ನಾನೀಗ ನಿನ್ಗೆ ಪುಣ್ಯ ಸ್ನಾನವನ್ನ ಮಾಡಿಸ್ತೇನೆ. ಅಪವಿತ್ರಃ ಪವಿತ್ರೋಹ ಸರ್ವವಾಸ್ತಂ ಗತೋಪೀವ ಯಸ್ಮರೆ ಪುಂಡರೀಕಾಕ್ಷಂ ಸಭಾಭ್ಯಹತರ ಶುಚಿಃ. ಸೇವಂತಿ, ಈಗ ನಾನು ಹೇಳಿದ ಮಂತ್ರದ ಅರ್ಥ, ಮನುಷ್ಯ ಎಂಥದೇ ಸ್ಥಿತಿಯಲ್ಲಿದ್ರೂ ದೈವ ಸ್ಮರಣೆ ಮಾಡಿದಾಗ ಒಳಗಿಂದ ಮತ್ತು ಹೊರಗಿಂದ ಶುದ್ಧನಾಗ್ತಾನೆ. ಈಗ ನೀನು ನಿನ್ ಮನ್ಸಿನಲ್ಲಿ ಸಂಕಲ್ಪ ಅನ್ನೋ ಕಂಕಣವನ್ನ ಕಟ್ಕೋ. ಯಾಕಂದ್ರೆ ದುಷ್ಟಶಕ್ತಿಗಳ ವಿರುದ್ಧ ಹೋರಾಟವನ್ನ ಗೆಲ್ಲೋದಕ್ಕೆ ಮುಂಚೆ ಮೊದಲು ನಿನ್ ಮನ್ಸನ್ನ ಗೆಲ್ಬೇಕು. ಅದಕ್ಕೆ ಈ ದೀಕ್ಷೆ. ಈಗ ನಾನು ಹೇಳ್ಕೊಡೋ ಮಂತ್ರನ ಭಕ್ತಿಯಿಂದ ನೀನು ಹೇಳು. ಮಮ ಆತ್ಮಶುದ್ಧ್ಯರ್ಥಂ ಮಮ ಆತ್ಮಶುದ್ಧರ್ಥಂ ಧರ್ಮರಕ್ಷಣಾರ್ಥಂ ಧರ್ಮರಕ್ಷಣಾರ್ಥಂ ಸರ್ವಸಿದ್ಧ್ಯರ್ಥಂ ಶ್ರೀ ಗುರುಚರಣೆ ಸರ್ವಸಿದ್ಧ್ಯರ್ಥಂ ಶ್ರೀ ಗುರುಚರಣೆ ದೀಕ್ಷಾಂ ಸ್ವೀಕರಿಷ್ಯೆ ದೀಕ್ಷಾಂ ಸ್ವೀಕರಿಷ್ಯೆ. ಇದರರ್ಥ, ನನ್ನ ಆತ್ಮಶುದ್ಧಿ, ಧರ್ಮ ರಕ್ಷಣೆಗಾಗಿ, ಸಕಲ ಸಿದ್ಧಿಗಾಗಿ ಗುರುವಿನ ಪಾದದಡಿಯಲ್ಲಿ ಈ ದೀಕ್ಷೆಯನ್ನ ಸ್ವೀಕರಿಸುತ್ತಿದ್ದೇನೆ. ನನ್ನ ಆತ್ಮಶುದ್ಧಿಗಾಗಿ, ಧರ್ಮ ರಕ್ಷಣೆಗಾಗಿ ಮತ್ತು ಸಕಲ ಸಿದ್ಧಿಗಾಗಿ ಗುರುವಿನ ಪಾದದಡಿಯಲ್ಲಿ ಈ ದೀಕ್ಷೆಯನ್ನ ಸ್ವೀಕರಿಸ್ತಾ ಇದ್ದೀನಿ. ಇವತ್ತಿನಿಂದ ನಾನೇ ನಿನ್ನ ಗುರು. ನೀನು ಈ ಗುರುಕುಲದಲ್ಲಿರುವಂತಹ ಮಗು ಅಂಬೆಗಾಲಿಡ್ಬೇಕಾದ್ರೆ ಬೀಳ್ತೀನಿ ಅನ್ನೋ ಭಯ ಇರಲ್ಲ. ಆದಷ್ಟು ಬೇಗ ನಡಿತೀನಿ ಅನ್ನೋ ಉತ್ಸಾಹ ಇರುತ್ತೆ. ಅದೇ ರೀತಿ ನಿನ್ನ ಹೋರಾಟದಲ್ಲಿ ಎಷ್ಟೇ ಸಲ ಬಿದ್ರೂ ನೀನು ಬೇಸರ ಪಡಬೇಡ. ಮತ್ತೆ ಮತ್ತೆ ಪುಟಿದೇಳ್ಬೇಕು. ಕಣ್ಮುಂದೆ ಬರೀ ಗುರಿ ಮಾತ್ರ ಕಾಣಿಸ್ಬೇಕು. ಈಗ ನಿನ್ನ ತಲೆಯಲ್ಲಿ ನೀನು ಕಲಿಯೋ ವಿದ್ಯೆ ಹೊರತು ಬೇರೆ ಯಾವ ನೆನಪುಗಳು ಬರಬಾರ್ದು. ನಿನ್ನ ಶ್ರದ್ಧೆ, ನಿಷ್ಠೆ, ಭಕ್ತಿ ಮಾತ್ರ ನಿನ್ನ ಯುದ್ಧದಲ್ಲಿ ಗೆಲ್ಸೋದು. ಸಿದ್ಧವಾಗಿದ್ಯಾ ಸೇವಂತಿ? ಸಿದ್ಧವಾಗಿದ್ದೀನಮ್ಮ. ಈ ಸಿದ್ಧಿ ಸಾಧನೆ ದಾರಿಲಿ ಏನೇ ಕಲ್ಲು ಮುಳ್ಳು ಅಡೆತಡೆಗಳು ಬಂದ್ರೂ ಅದೆಲ್ಲದನ್ನು ದಾಟಿ ಈ ಸಾಧನೆ ಮಾಡೇ ಮಾಡ್ತೀನಿ. ನೀವೇ ನನ್ನ ಗುರು. ನಿಮಗೆ ನನ್ನ ಮೇಲೆ ಸಂಪೂರ್ಣವಾದ ಹಕ್ಕಿದೆ. ನಾನು ನಿಮಗೆ ಸಂಪೂರ್ಣವಾಗಿ ಶರಣಾಗಿದ್ದೀನಿ. ಈ ಸಾಮಾನ್ಯಳಿಗೆ ಅಸಾಮಾನ್ಯ ಶಕ್ತಿಗಳನ್ನ ಎದುರಿಸೋ ವಿದ್ಯೆನ ಕಲಿಸ್ಕೊಡಿ. ಜಯವಾಗ್ಲಿ. ಅವತ್ ಮಾಯಮ್ಮ ಅದಕ್ಕೆ ಅರ್ಜುನ್ಗೆ ಊಟ ಕೊಟ್ಟಾಗ ಅದು ಕೂಡ ಇದೇ ರೀತಿ ಕಪ್ಪಾಗಿತ್ತು. ಯಾಕೆ ಅವ್ರು ಊಟ ಮಾಡ್ಲಿಲ್ವಾ? ಏಕೆ? ಅವ್ರು ಊಟ ಮಾಡಿದ್ರೆ ನಿನ್ಗೇನಾದ್ರೂ ಅನುಕೂಲ ಆಗ್ತಿತ್ತಾ?
ನಾನೇನು ಮಿಕ್ಸ್ ಮಾಡಿಲ್ಲ ಸರ್. ಮತ್ತೆ ಅನ್ನ ಹೇಗೆ ಕಪ್ಪಾಯ್ತು? ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಏಯ್, ಅನ್ನ ಯಾಕೆ ಕಪ್ಪಾಗಿದೆ? ಅಯ್ಯಯ್ಯೋ, ಸಿಕ್ಕಾಕೊಂಡ್ಬಿಟ್ನಾ. ಇವನೊಬ್ಬ ದರಿದ್ರದವನು. ನನ್ ಕೆಲ್ಸ ಆಗೋ ಟೈಮಲ್ಲಿ ಅಡ್ಗಾಲ್ ತರ ಬರ್ತಾನಲ್ಲ. ನಿನ್ನೆ ಕೇಳ್ತಿರೋದು ಅನ್ನ ಯಾಕೆ ಕಪ್ಪಾಗಿದೆ? ಅದು 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 ಯಜಮಾನ್ರೇ. ಏನಂದ? ಯಜಮಾನ್ರೇ ಅಂದೆ. ಗಂಡನ್ನ ಯಜಮಾನ್ರು ಅನ್ನೋದ್ ತಪ್ಪಾ? ನೀನ್ ನನ್ನನ್ನು ಹಾಗೆ ಕರೆಯೋವಾಗ ಸೇಮ್ ಮಾಯಮ್ಮನ್ ತರನೇ ಅನ್ನಿಸ್ತು. ಅಯ್ಯೋ, ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ಆ ಮಾಯಮ್ಮ ಮನೆ ಬಿಟ್ಟು ಹೋಗಿ ಎಷ್ಟು ಕಾಲ ಆಯ್ತು? ಅವಳ್ಯಾಕೆ ಇಲ್ಲಿಗೆ ಬರ್ತಾಳೆ? ಮಗುಗ್ ಊಟ ಮಾಡ್ಸೋಣ ಅಂತಂದ್ರೆ ಅದಕ್ಕೂ ಬಿಡ್ತಾ ಇಲ್ವಲ್ಲ ನೀವು? ಕೊಡಿ ಮಗುನ. ಅದೆಲ್ಲ ಇರ್ಲಿ, ಅನ್ನ ಯಾಕೆ ಕಪ್ಪಾಗಿದೆ ಮೊದ್ಲು ಅದನ್ನ ಹೇಳು. ಓ, ಅಷ್ಟಕ್ಕೆ ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೋತಾ ಇದ್ದೀರಾ? ನೀವೇನ್ ಅನ್ಕೊಂಡ್ರಿ? ಊಟಕ್ಕೆ ವಿಷ ಹಾಕಿ ಕೃಷ್ಣಂಗ್ ತಿನ್ನಿಸ್ತಾ ಇದ್ದೀನಿ ಅನ್ಕೊಂಡ್ರಾ? ಪಾಪ ಕೃಷ್ಣಂಗೆ ನೆಗಡಿ ಆಗಿತ್ತು. ಅದಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಮಿಕ್ಸ್ ಮಾಡಿ ತಿನ್ನಿಸ್ತಾ ಇದ್ದೆ. ಅದಕ್ಕೆ ಕಪ್ಪಾಗಿದೆ ಅಷ್ಟೇ. ನೆಗಡಿ ಆಗಿದೆ ಅಂತ ಯಾರಾದ್ರೂ ಇಷ್ಟೊಂದು ಮೆಣಸಿನ ಪುಡಿ ಹಾಕ್ತಾರಾ? ಅದು ಗೊತ್ತಾಗ್ಲಿಲ್ಲ. ಇನ್ನೊಂದ್ ಸ್ವಲ್ಪ ಬಿಳಿಯನ್ನ ಮಿಕ್ಸ್ ಮಾಡಿ ಕೃಷ್ಣಂಗ್ ತಿನ್ನಿಸ್ತೀನಿ. ಇವಳು ಮಾತಾಡ್ತಿರೋದು ನೋಡಿದ್ರೆ ನಿಜವಾಗ್ಲೂ ಮಗುಗೆ ಏನೋ ಹಾಕೊಡ್ತಿದ್ದಾಳೆ ಅಂತ ಅನ್ನಿಸ್ತಿದೆ. ಅಂದ್ರೆ ನೀನ್ ಅನ್ನಕ್ಕೇನೋ ಹಾಕೇ ಇಲ್ವಾ? ಏನ್ ಪ್ರಶ್ನೆ ಕೇಳ್ತಾ ಇದ್ದೀರಾ? ನಾನ್ಯಾಕೆ ಏನೋ ಹಾಕ್ಲಿ? ಹಾಗಾದ್ರೆ ಈ ಅನ್ನನ ನೀನೇ ತಿನ್ನು. ಅಯ್ಯೋ, ಇವ್ ನನ್ಗೆ ತಿನ್ನೋಕ್ ಹೇಳ್ತಿದ್ದಾನೆ. ಅವತ್ ಕೂಡ ಹೀಗೆ ಮಾಡಿ ನನ್ನನ್ನ ಸಿಕ್ಕಾಕ್ಸ್ದ. ಇದನ್ನೇನಾದ್ರೂ ನಾನ್ ತಿಂದ್ರೆ ನನ್ ಶಕ್ತಿ ಎಲ್ಲ ಹೊರಟೋಗುತ್ತೆ. ನನಗ್ ನಾನೇ ಮಾಟ ಮಾಡ್ಕೊಂಡ್ ಹಾಗಾಗತ್ತೆ. ಈಗ ತಿಂತ್ಯಾ ಇಲ್ಲ ನಾನೇ ತಿನ್ನಿಸ್ಲಾ? ಹೋ, ಅಂದ್ರೆ ನಿಮ್ಗೆ ನನ್ ಮೇಲೆ ಅನುಮಾನನಾ? ಕಟ್ಕೊಂಡ್ ಗಂಡನೇ ಈ ರೀತಿ ಅನುಮಾನ ಪಡ್ಬೇಕಾದ್ರೆ ಇದಕ್ಕಿಂತ ಸಾಯೋದೇ ಮೇಲು. ಆಯ್ತು, ತಿಂತೀನಿ. ಆಗ್ಲಾದ್ರೂ ನಿಮಗ್ ನನ್ ಮೇಲೆ ನಂಬಿಕೆ ಬರುತ್ತಲ್ವಾ? ಅಯ್ಯೋ, ನಾನು ಬೇಕು ಅಂತ ಬೀಳಿಸ್ಲಿಲ್ಲ. ಅದು ಕೈ ತಪ್ಪಿದ್ದೋಯ್ತು. ಇದ್ರಲ್ಲೇ ಗೊತ್ತಾಗ್ತಿದೆ ಇವಳು ಮಣಿ ಅಂತ. ಅದಕ್ಕೆ ಮೇಲಿರೋ ದ್ವೇಷಕ್ಕೆ ಮಗುನ್ ಟಾರ್ಗೆಟ್ ಮಾಡ್ತಿದ್ದಾಳೆ. ಛೀ.